ನಮಸ್ಕಾರ. ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವಿನ ಚಾಂಪಿಯನ್ಸ್ ಟ್ರೋಫಿ 2025 ಪಂದ್ಯಕ್ಕಾಗಿ ಪ್ಲೇಯಿಂಗ್ 11 ಅನ್ನು ಪ್ರಕಟಿಸಿತು ಟೀಮ್ ಇಂಡಿಯಾ. ತಂಡದಿಂದ ಹೊರಬಿದ್ದರು 3 ಸ್ಟಾರ್ ಆಟಗಾರರು. ಈ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಬನ್ನಿ ವಿಡಿಯೋ ಶುರು ಮಾಡೋಣಂತೆ. ಹೌದು, ಚಾಂಪಿಯನ್ಸ್ ಟ್ರೋಫಿ 2025 ಮೊಟ್ಟ ಮೊದಲ ಪಂದ್ಯವನ್ನು ಬಾಂಗ್ಲಾದೇಶ್ ವಿರುದ್ಧ ಗೆದ್ದು ಬೀಗಿರುವ ಭಾರತ ತಂಡವು ನಾಳೆ ಅಂದರೆ ಫೆಬ್ರವರಿ 23, 2025 ಪಾಕಿಸ್ತಾನ ವಿರುದ್ಧ ತನ್ನ ಎರಡನೆಯ ಪಂದ್ಯವನ್ನು ಆಡಲಿದೆ. ಈ ಪಂದ್ಯಕ್ಕಾಗಿ ಭಾರತ ತಂಡವು ತನ್ನ ಪ್ಲೇಯಿಂಗ್ 11ನಲ್ಲಿ ಪ್ರಮುಖ 3 ಬದಲಾವಣೆಗಳನ್ನು ಮಾಡಲಿದೆ ಅಂತಾನೆ ಹೇಳಬಹುದು. ಮೊದಲ ಬದಲಾವಣೆಯ ಬಗ್ಗೆ ಮಾತನಾಡುವುದಾದರೆ, ಕುಲ್ದೀಪ್ ಯಾದವ್ ರವರ ಬದಲಿಗೆ ವರುಣ್ ಚಕ್ರವರ್ತಿ. ಹೌದು, ಚಾಂಪಿಯನ್ಸ್ ಟ್ರೋಫಿ 2025 ಮೊಟ್ಟ ಮೊದಲ ಪಂದ್ಯ ಅಂದರೆ ಬಾಂಗ್ಲಾದೇಶ್ ವಿರುದ್ಧದ ಪಂದ್ಯದಲ್ಲಿ ತಂಡದ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಪಡೆದುಕೊಂಡಿದ್ದ ಕುಲ್ದೀಪ್ ಯಾದವ್ ರವರು ವಿಕೆಟ್ಗಳನ್ನು ಕಬಳಿಸಲು ಪರದಾಡಿದರು ಮತ್ತು ಬಾಂಗ್ಲಾ ವಿರುದ್ಧ ಯಾವುದೇ ಚಮತ್ಕಾರದ ಬೌಲಿಂಗ್ ಮಾಡಲಾಗದೆ ಒಂದೇ ಒಂದು ವಿಕೆಟ್ ಅನ್ನು ಕೂಡ ಕುಲ್ದೀಪ್ ಯಾದವ್ ರವರು ಕಬಳಿಸಲಿಲ್ಲ ಅಂತಾನೆ ಹೇಳಬಹುದು. ಇದರಿಂದಾಗಿ ವರುಣ್ ಚಕ್ರವರ್ತಿಯವರನ್ನು ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ನಾವು ಪ್ಲೇಯಿಂಗ್ 11ನಲ್ಲಿ ಕಾಣಬಹುದು. ಇನ್ನು ಎರಡನೇ ಬದಲಾವಣೆಯ ಬಗ್ಗೆ ಮಾತನಾಡುವುದಾದರೆ, ಹರ್ಷಿತ್ ರಾಣಾರವರ ಬದಲಿಗೆ ಹರ್ಷದೀಪ್ ಸಿಂಗ್. ಹೌದು, ಬಾಂಗ್ಲಾದೇಶ್ ವಿರುದ್ಧದ ಮೊಟ್ಟ ಮೊದಲ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದಲ್ಲೇ ಹರ್ಷದೀಪ್ ಸಿಂಗ್ ರವರು ಭಾರತ ತಂಡದ ಪ್ಲೇಯಿಂಗ್ 11ನ ಭಾಗವಾಗಲಿದ್ದಾರೆ ಎನ್ನುವುದು ಹಲವು ಕ್ರಿಕೆಟ್ ದಿಗ್ಗಜರ ಹೇಳಿಕೆಗಳಾಗಿದ್ದವು. ಆದರೆ ಹಲವು ಕಾರಣಗಳಿಂದಾಗಿ ಹರ್ಷದೀಪ್ ಸಿಂಗ್ ರವರು ಮೊದಲ ಪಂದ್ಯದಲ್ಲಿ ಪ್ಲೇಯಿಂಗ್ 11ನಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಇದರಿಂದಾಗಿ ಎರಡನೇ ಅಂದರೆ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಹರ್ಷದೀಪ್ ಸಿಂಗ್ ರವರು ಕಾಣಿಸಿಕೊಳ್ಳುವುದು ಬಹುತೇಕ ಖಚಿತ ಅಂತಾನೆ ಹೇಳಬಹುದು. ಇನ್ನು ಮೂರನೇ ಬದಲಾವಣೆಯ ಬಗ್ಗೆ ಮಾತನಾಡುವುದಾದರೆ, ಈ ಬದಲಾವಣೆಯು ಭಾರತ ತಂಡಕ್ಕೆ ಅವಶ್ಯಕತೆ ಇಲ್ಲ ಅಂತಾನೆ ಹೇಳಬಹುದು. ಆದರೆ ಸದ್ಯಕ್ಕೆ ಬರುತ್ತಿರುವ ಮಾಹಿತಿಗಳ ಪ್ರಕಾರ ಅಕ್ಷರ್ ಪಟೇಲ್ ರವರನ್ನು ಹೊರತೆಗೆದು ವಾಷಿಂಗ್ಟನ್ ಸುಂದರ್ ಅವರಿಗೆ ಸ್ಥಾನವನ್ನು ನೀಡುವ ಸಾಧ್ಯತೆ ಇದೆ ಎಂದು ಮಾಹಿತಿಗಳು ತಿಳಿದು ಬರುತ್ತಿವೆ. ಆದರೆ ಈ ಬದಲಾವಣೆಯು ಕನ್ಫರ್ಮ್ ಇಲ್ಲ ಅಂತಾನೆ ಹೇಳಬಹುದು. ಇನ್ನು ಕೊನೆಯದಾಗಿ ಭಾರತ ತಂಡದ ಬಲಿಷ್ಠ ಪ್ಲೇಯಿಂಗ್ 11 ಯಾವ ರೀತಿ ಇದೆ ಎನ್ನುವುದನ್ನು ನೋಡುತ್ತಾ ಬರುವುದಾದರೆ, ತಂಡದ ನಾಯಕ ಮತ್ತು ಉಪನಾಯಕನಾಗಿರುವ ರೋಹಿತ್ ಮತ್ತು ಶುಭ್ಮನ್ ಗಿಲ್ ರವರು ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಮೊದಲೆರಡು ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಇಳಿಯಲಿದ್ದಾರೆ. 3ನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ರವರು ಕಾಣಿಸಿಕೊಂಡರೆ, 4ನೇ ಕ್ರಮಾಂಕದಲ್ಲಿ ಶ್ರೇಯಸ್ ಅಯ್ಯರ್ ರವರು ಕಾಣಿಸಿಕೊಳ್ಳಲಿದ್ದಾರೆ. 5ನೇ ಕ್ರಮಾಂಕದಲ್ಲಿ KL ರಾಹುಲ್ ರವರು ತಂಡದ ಪರವಾಗಿ ಕಣಕ್ಕಿಳಿಯಲಿದ್ದು, 6ನೇ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ ರವರು ಕಾಣಿಸಿಕೊಳ್ಳಲಿದ್ದಾರೆ. 7ನೇ ಕ್ರಮಾಂಕದಲ್ಲಿ ರವೀಂದ್ರ ಜಡೇಜಾ ರವರು ತಂಡದ ಪರವಾಗಿ ಸ್ಥಾನವನ್ನು ಪಡೆದುಕೊಳ್ಳಲಿದ್ದು, 8ನೇ ಕ್ರಮಾಂಕದಲ್ಲಿ ವಾಷಿಂಗ್ಟನ್ ಸುಂದರ್ ಅಥವಾ ಅಕ್ಷರ್ ಪಟೇಲ್ ರವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ. 9ನೇ ಕ್ರಮಾಂಕದಲ್ಲಿ ಹರ್ಷದೀಪ್ ಸಿಂಗ್ ರವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದು, 10ನೇ ಕ್ರಮಾಂಕದಲ್ಲಿ ವರುಣ್ ಚಕ್ರವರ್ತಿ ಅವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ. ಇನ್ನು 11ನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಶಮಿ ಅವರು ಸ್ಥಾನವನ್ನು ಪಡೆದುಕೊಳ್ಳುವ ಮೂಲಕ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವಿನ ಈ ಹೈ ವೋಲ್ಟೇಜ್ ಪಂದ್ಯದ ಭಾಗವಾಗಲಿದ್ದಾರೆ ಅಂತಾನೆ ಹೇಳಬಹುದು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಧನ್ಯವಾದ.